ಪಲ್ಲವಿ ಟೈಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ನೆಕ್ ಹೇಗೆ ಹೊಲಿಯೋದು ಅಂತ ಹೇಳಿ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಲೈನಿಂಗ್ನ ನೆರಿಗೆ ಇಲ್ಲದ ಹಾಗೆ ಯಾವ ರೀತಿ ಹೊಲ್ಕೊಳ್ಳೋದು ಅಂತ ಹೇಳಿ ನೋಡೋಣ ಅಂತೆ. ಮೊದಲಿಗೆ ಇಲ್ಲಿ ಒಳಭಾಗಕ್ಕೆ ನೆಕ್ಕಿನ ಪಟ್ಟಿ ಕಟ್ಟಿದ್ದೆಲ್ಲ ಒಳಗೆ ಬಂದಿದೆ. ಅದಾದ ನಂತರ ಶೋಲ್ಡರ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಕೈಯಲ್ಲಿ ಸ್ವಲ್ಪ ಹರಡ್ಕೊಂಡು ಮಾಡ್ಕೊಳ್ಬೇಕು. ಆವಾಗ ನೆರಿಗೆ ಅನ್ನೋದು ಕುತ್ಕೊಳ್ಳೋದಿಲ್ಲ. ಇಲ್ಲ ಅಂತಂದರೆ ನೀವು ಸೂಜಿ ಅಥವಾ ಗುಂಪಿನ ಸಹಾಯದಿಂದ ಫಸ್ಟ್ ನೀಟಾಗಿ ನೆಲದ ಮೇಲೆ ಹರಡ್ಕೊಂಡ್ಬಿಟ್ಟು ಪೋಣಿಸ್ಕೊಂಡು ಕಡೆಗೆ ಕೂಡ ಲೈನಿಂಗ್ ಹೊಲಿಬೋದು. ಲೈನಿಂಗ್ ಹೊಲಿಯೋದು ಮೆಥಡ್ ಒಂದು ಸಲ ಅನಿಸ್ಬೋದು ಇದೇನು ಇಷ್ಟು ಈಸಿ ಅಂತೇಳೋ ಅನಿಸ್ಬೋದು. ಒಂದು ಸಲ ಜಾರೋ ಬಟ್ಟೆ ಏನಾದರೂ ಸಿಕ್ಕಿಬಿಟ್ರೆ ಇದರಷ್ಟು ಕಷ್ಟದ ಕೆಲಸನೇ ಬೇರೆ ಇಲ್ಲ ಅಂತೇಳಿ ಕೂಡ ಅನಿಸುತ್ತೆ. ನಾವೇನು ಮಾಡಬೇಕು, ಫಸ್ಟ್ ತೋಳಿಂದ ರ್ಯಾಗಲ್ ಕಟ್ಟಿಂಗ್ ಏನಿದೆ ಅದನ್ನು ಫಸ್ಟ್ ಹೊಲ್ಕೊಂಡ್ಬಿಟ್ಟು ಇಲ್ಲಿ ತನಕ ನಾನು ಈಗ ಏನು ಕಾಣಿಸ್ತಾ ಇದೆ ಅಲ್ಲಿ ತನಕ ಮಾತ್ರ ಹೊಲಿಗೆ ತಂದು ನಿಲ್ಲಿಸ್ಕೊಳ್ಬೇಕು. ನನಗೆ ಕಾನ್ಫಿಡೆನ್ಸ್ ಇದೆ, ನಿಮಗೊಂದು 20-30 ಚೂಡಿದಾರ್ ಹೊಲಿದಿದ್ದೇನೆ ಅಂದಮೇಲೆ ಫುಲ್ ಡೈರೆಕ್ಟಾಗಿ ತೊಗೊಂಡು ಹೋಗಿ ಅಲ್ಲಿ ತನಕ ಇಲ್ಲಿ ತನಕ ಮಾತ್ರ ಹೊಲಿಗೆ ಹೊಲಿದು ನಿಲ್ಲಿಸ್ಕೊಳ್ಳಿ. ಇದಾದ ನಂತರ ಇನ್ನೊಂದು ಕಡೆ ಬಟ್ಟೆ ಏನಿದೆ ಆ ಕಡೆದನ್ನು ತೆಗೆದುಕೊಂಡು ಬರಬೇಕು ಹೊಲಿಲಿಕ್ಕೆ. ನಾವು ಇಡೀದು ಹೊಲ್ಕೊಂಡ್ರೆ ಏನಾಗುತ್ತೆ, ಕಡೆಗೆ ಲಾಸ್ಟಿಗೆ ಅದು ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರೋದಿಲ್ಲ. ಇದಾದ ನಂತರ ಬಟ್ಟೆನ ಇನ್ನೊಂದು ಸಲ ಕ್ಲೀನಾಗಿ ಹರಡ್ಕೊಳ್ಳಿ. ನನ್ನ ಮಿಷನ್ ಟೇಬಲ್ ಆ್ಯಕ್ಚುಲಿ ಸಣ್ಣದು, ಅದಕ್ಕೋಸ್ಕರ ನನಗೆ ಕಷ್ಟ ಆಗುತ್ತೆ. ಸ್ವಲ್ಪ ಅಗಲವಾಗಿದ್ದರೆ ಟೇಬಲ್ ತುಂಬ ಚೆನ್ನಾಗಾಗುತ್ತೆ. ನನಗೆ ಮಿಷನ್ ಇಡ್ಲಿಕ್ಕೆ ಜಾಗ ಕಡಿಮೆ ಇದೆ ಅನ್ನೋದಕ್ಕೋಸ್ಕರ ನಾನು ಸಣ್ಣ ಟೇಬಲ್ ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ಅದು ನನಗೆ ಹರಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಇದಾದ ನಂತರ ಏನು ಮಾಡಿ ನೀಟಾಗಿ ಇನ್ನೊಂದು ಸಲ ಕ್ಲೀನಲ್ಲಿ ಕೈಯಲ್ಲಿ ಎಳೆದು ನೋಡ್ಕೊಳ್ಳಿ. ಈ ಕಡೆನೂ ಅಷ್ಟೇ ತೋಳಿನ ಭಾಗ ಏನು ಜಾಯಿಂಟ್ ರ್ಯಾಗಲ್ ಕಟ್ಟಿಂಗ್ ಬರುತ್ತೆ ಅಲ್ಲಿ ಮಾತ್ರ ಫಸ್ಟ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ಕಡೆನೂ ಹಾಗೆ ಇನ್ನೊಂದು ಭುಜದಲ್ಲಿ ರ್ಯಾಗಲ್ ಕಟ್ಟಿಂಗ್ ಹತ್ರ ಇಟ್ಕೊಂಡ್ಬಿಟ್ಟು ಬಟ್ಟೆನ ತಿರುಗಿಸ್ಕೊಂಡು ನೀಟಾಗಿ ಇಟ್ಕೊಂಡು ಹೊಲಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಕೈಯಲ್ಲಿ ಹರಡ್ತಾ ಇರೋದು ಮೇನ್ ಇಂಪಾರ್ಟೆಂಟ್. ಯಾವಾಗಲೂ ನಾವೆಷ್ಟೇ ಐರನ್ ಮಾಡಿ ಬಟ್ಟೆ ತೊಗೊಂಡ್ರು ನಾವು ಕೈಯಲ್ಲಿ ಎಳೆದ್ಬಿಟ್ಟು ನಮ್ಮ ಬೆಟ್ಟಲ್ಲಿ ಏನು ಪ್ರೆಷರ್ ಕೊಟ್ಟು ಹೊಲಿತೀವಿ ಆವಾಗ ಮಾತ್ರ ನೀಟಾಗಿ ಹೊಲಿಗೆ ಅನ್ನೋದು ಬರುತ್ತೆ. ಇದಾದ ನಂತರ ಇಲ್ಲಿ ನಾನು ಈ ರೀತಿಯಾಗಿ ಹೊಲ್ಕೊಳ್ತಾ ಇದ್ದೇನೆ ಶೋಲ್ಡರ್ ಹತ್ರ. ಯಾಕಂದ್ರೆ ನಾವು ಹೊಲಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ನೀಟ್ ಫಿನಿಶಿಂಗ್ ಬರುತ್ತೆ. ಸ್ಟಾರ್ಟಿಂಗ್ ಹೊಲಿಯೋರು ಹೊಲಿಲಿಕ್ಕೆ ಸೋಂಬೇರಿತನ ಮಾಡಿದ್ರೆ ಜಾಸ್ತಿ ಹೊಲಿದಷ್ಟು ಏನೋ ನೀಟ್ ಪರ್ಫೆಕ್ಷನ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದಾದ ನಂತರ ಸ್ವಲ್ಪ ನಿಧಾನ ಅನ್ನಿಸ್ಬೋದು, ಅದನ್ನು ಡೈರೆಕ್ಟಾಗಿ ತೆಗೆದುಕೊಂಡು ಹೋಗೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ನಡದ ಪಟ್ಟಿ ಏನು ಮಿಡ್ಲಲ್ಲಿ ಏನು ಕಟ್ಟಿಂಗ್ಸ್ ಇದೆ ಗೊತ್ತಾಗ್ತಾ ಇದೆಯಲ್ಲ, ಅಲ್ಲಿಂದ ಮತ್ತೆ ವಾಪಸ್ಸು ಕಂಕುಳಿನ ಕಡೆಗೆ ಒಂದು ಸ್ವಲ್ಪ ದೂರನೇ ಹೊಲ್ಕೊಳ್ಳಿ. ಆವಾಗ ಏನಾಗುತ್ತೆ, ನೀಟಾಗುತ್ತೆ. ನಾನು ನಿಮ್ಗೆ ಗೊತ್ತಾಗಲಿ ಅಂತೇಳಿ ಈ ರೀತಿಯಾಗಿ ಮಿಡ್ಲಿಗೆ ನೀವು ಉದ್ದಕ್ಕೂ ಸೂಜಿ ಹಾಕ್ಕೊಂಡು ಕೂಡ ಹೊಲಿಬೋದು. ಆವಾಗ ಬಟ್ಟೆ ಅನ್ನೋದು ನೀಟಾಗಿ ಎರಡೂ ಕ್ಲೀನಾಗಿ ಗೊತ್ತಾಗುತ್ತೆ, ನೆರಿಗೆ ಇಲ್ಲದ ಹಾಗೆ ಬರುತ್ತೆ. ಇಲ್ಲಿ 2 ಹಾಕ್ಕೊಂಡಿದ್ದೇನೆ, ನೀವು ಕೆಳಗಡೆ ಬೇಕಾದರೂ ಇನ್ನೊಂದು ಹಾಕ್ಕೊಳ್ಬೋದು. 3 ಸೂಜಿನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆಗೆ ಒಂದು 3 ಸೂಜಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಳ್ಕೊಂಡಾಗ ಅದೇನಾಗುತ್ತೆ ಬಟ್ಟೆ ಈಕ್ವಲ್ ಆಗಿ ಬರುತ್ತೆ. ಇಲ್ಲಿ ಮಿಡ್ಲಿಂದನೇ ಮತ್ತೆ ವಾಪಸ್ಸು ಕಂಕುಳಿನ ತಕ್ಕ ಹೊಲಿಗೆ ತೊಗೊಂಡೋಗಿ. ವಿಡಿಯೋ ನೋಡಬೇಕಾದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್, ತುಂಬ ಜನ ನೋಡ್ತಾ ಇದ್ದಾರೆ, ನಾನು ಇನ್ನೂ ಏನಾದರೂ ಬೇರೆ ರೀತಿಯಾದಾಗಿ ಹೇಳ್ಕೊಡ್ಬೋದು ಅಂತ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದಿಷ್ಟು ಜನ ನನ್ನ ನೋಡ್ತಾರೆ, ನನ್ನ ವಿಡಿಯೋ ಕಾಯ್ತಾರೆ ಅಂತೇಳಿ ಕೂಡ ನನಗನ್ಸುತ್ತೆ. ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈಗೇನು ಮಾಡಬೇಕು, ಅಲ್ಲಿ ಮೇಲ್ಗಡೆ ಕಟ್ ಮಾಡಿಕೊಂಡೆ ಇಲ್ಲಿ ಸ್ಪ್ಲಿಟ್ ಪೋರ್ಷನ್ ಏನು ಬರುತ್ತೆ ಅಲ್ಲಿಂದ ಮತ್ತೆ ಮಿಡ್ಲೆ ತನಕ ಹೊಲಿಗೆನ ತೆಗೆದುಕೊಂಡು ಹೋಗಬೇಕು. ಈಗ ಎಕ್ಸ್ಟ್ರಾ ಇದ್ದಿದ್ದ ಬಟ್ಟೆ ಏನಿದೆ ಕಂಕಳು ಭಾಗದಿಂದ ಚೆಸ್ಟ್ ಪಾರ್ಟ್ ಆಗಿ ಸ್ಪ್ಲಿಟ್ ಪೋರ್ಷನ್ ತನಕ ಮಾತ್ರ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಭಾಗನ ಕಟ್ ಮಾಡ್ಕೊಳ್ಬೇಡಿ, 2 ಸೈಡು ಹೀಗೇ ಕಟ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ನಾವು ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿದ್ದು ಎಲ್ಲೂ ನೆರಿಗೆ ರೀತಿ ಬರ್ತಾ ಇಲ್ಲ, ನೀಟಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ ನಂತರನೇ ಕೆಳಗಡೆ ಸ್ಪ್ಲಿಟ್ ಪೋರ್ಷನಿಂದ ನೀವು ಆವಾಗ ಹೊಲಿದ ಹಾಗೇ ಕೈಯಲ್ಲಿ ಅಗಲ ಮಾಡಿ ಹರಡಿ ಇನ್ನೊಂದು ಸಲ ಹೊಲ್ಕೊಳ್ಳಿ. 2 ಸೈಡ್ನ ಕೂಡ ಇದೇ ರೀತಿಯಾಗಿ ಹೊಲ್ಕೊಳ್ಬೇಕು. ಹೀಗೆ ಹೊಲಿಬೇಕಾದ್ರೆ ಅಲ್ಲಿ ಮಧ್ಯ ಫೋಲ್ಡ್ ಮಾಡಬೇಕಾಗುತ್ತೆ. ಲೈನಿಂಗ್ ಬಟ್ಟೆ ಫೋಲ್ಡ್ ಮಾಡಿ ನಾನು ತೋರಿಸಿದ್ದೇನೆ, ಆ ರೀತಿಯಾಗಿ ಹೊಲ್ಕೊಳ್ಬೋದು. ಇಲ್ಲ ದಪ್ಪ ಅಂಚಿನ ಪಟ್ಟಿ ಏನಾದರೂ ಬಂದಿದ್ದರೆ ಹೊಲಿಯೋದೇನು ಬೇಡ, ಮಡಚಿ ಲೈನಿಂಗ್ ಬಟ್ಟೆನ ಡೈರೆಕ್ಟಾಗಿ ಕೂಡ ಹೊಲ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಈ ರೀತಿಯಾಗಿ ಹೆಮ್ಮಿಂಗ್ ರೀತಿಯೇ ಒಳಬದಿಗೆ ಬರಬೇಕು. ಅದು ಬಟ್ಟೆ ಸೈಡಲ್ಲ, ನಮ್ಮ ಮೈ ಭಾಗದ ಕಡೆಗೆ ಬರಬೇಕು. ಆ ರೀತಿಯಾಗಿ ಅದನ್ನು ಡಬಲ್ ಸೈಡ್ ಮಡಚಿಬಿಟ್ಟು ಒಂದು ಉದ್ದಕ್ಕೂ ಹೊಲಿಗೆ ಹಾಕ್ಕೊಳ್ಳೋದು.
ಇದೇ ರೀತಿಯಾಗಿ ಹಿಂದಿನ ಪಾರ್ಟನ್ನು ಕೂಡ ಹೊಲಿದು ರೆಡಿಯಾಗಿ ಇಟ್ಕೊಳ್ಳಿ. ನಾನು ಅದನ್ನು ಹೇಳ್ಕೊಡೋದಿಲ್ಲ, ಯಾಕಂದರೆ ಇದೇ ಥರ ಸೇಮ್ ಇದೆ ಅದನ್ನು. ಇನ್ನು ಮುಂದಿನ ವಿಡಿಯೋದಲ್ಲಿ ಸೈಡ್ ಫಿಟ್ಟಿಂಗ್ ಹೇಗೆ ಹೊಲಿಯೋದು ಅಂತ ಹೇಳಿ ನೋಡೋಣ ಅಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.